ಪ್ರಸ್ತುತ ಶುಕ್ರ ಗ್ರಹವು ನೀಚ ಸ್ಥಿತಿಯಾಗಿ ಕನ್ಯಾ ರಾಶಿಯಲ್ಲಿದೆ ಹಾಗೂ ರಾಹುಕೇತುವಿನ ಆಕ್ಸಿಸ್ಗೂ ಕೂಡ ಒಳಪಟ್ಟಿದೆ. ಸೆಪ್ಟೆಂಬರ್ 2ರಿಂದ ಸೆಪ್ಟೆಂಬರ್ 6ನೇ ತಾರೀಕುವರೆಗೂ ಶುಕ್ರ ಗ್ರಹವು ಕೇತುವಿನ ಅತಿ ಸಮೀಪ ಅಂದ್ರೆ 1 ಡಿಗ್ರಿ 2 ಡಿಗ್ರಿ ಡಿಫರೆನ್ಸ್ ಅಲ್ಲಿ ಯುತಿಯನ್ನು ಕೂಡ ಮಾಡುತ್ತೆ ಕನ್ಯಾ ರಾಶಿಯಲ್ಲಿ. ಹಾಗೂ ರಾಹು ಕೂಡ ವಿರುದ್ಧ ದಿಕ್ಕಿನಲ್ಲಿರೋದ್ರಿಂದ ಆತನ ಪ್ರಭಾವ ಕೂಡ ಇರುತ್ತೆ. ಈ ಸಮಯದಲ್ಲೇ ಕುಜನ ದೃಷ್ಟಿಯೂ ಕೂಡ ಶುಕ್ರನ ಮೇಲೆ ಬೀಳ್ತಾ ಇರೋದ್ರಿಂದ ತನ್ನ 4ನೇ ದೃಷ್ಟಿಯಿಂದ ಕುಜ ಮಿಥುನ್ ರಾಶಿಯಿಂದ ಶುಕ್ರ ಕನ್ಯಾ ರಾಶಿಯಲ್ಲಿರೋ ಶುಕ್ರನನ್ನ ನೋಡ್ತಾ ಇರೋದ್ರಿಂದ ಶುಕ್ರ ಮತ್ತಷ್ಟು ಬಾಧಿತನಾಗ್ತಾನೆ. ಯಾಕಂದ್ರೆ ಮೊದಲೇ ನೀಚಸ್ಥನಾಗಿ ಶುಕ್ರ ಬಲಹೀನನಾಗಿದ್ದ, ರಾಹುಕೇತುವಿನ ಆಕ್ಸಿಸ್ಗೆ ಒಳಪಟ್ಟು ಹಾಗೂ ಕುಜನಂತಹ ಕ್ರೂರ ಗ್ರಹದಿಂದನೂ ದೃಷ್ಟಿತನಾಗಿರೋದ್ರಿಂದ ಶುಕ್ರ ಗ್ರಹವು ಇನ್ನಷ್ಟು ಬಾಧಿತವಾಗಿದೆ. ಆದ್ರೆ ಈ ಸಮಯದಲ್ಲಿ ಒಂದೇ ಒಂದು ಸೇವಿಂಗ್ ಗ್ರೇಸ್ ಇದೆ, ಅದು ಗುರುಗ್ರಹ. ಅತ್ಯಂತ ಶುಭ ಗ್ರಹ ಎಂದು ಕರೆಯಲ್ಪಡುವಂತಹ ಗುರುಗ್ರಹವು ವೃಷಭ ರಾಶಿಯಲ್ಲಿ ಇದ್ದು ಶುಕ್ರ ಗ್ರಹವನ್ನ ನೋಡ್ತಾ ಇದೆ. ಸೊ ಹಾಗಾಗಿ ಸಮ್ ಅಮೌಂಟ್ ಆಫ್ ಸೇವಿಂಗ್ ಗ್ರೇಸ್ ಅಂತ ನಾವೇನ್ ಹೇಳ್ತೀವಿ ಅದು ಖಂಡಿತ ಇದೆ. ಆದ್ರೆ ಶುಕ್ರ ಗ್ರಹವು ಬಾಧಿತವಾಗಿರೋದು ಮಹಿಳೆಯರಿಗೆ ಒಳ್ಳೆಯದಲ್ಲ ಹಾಗೂ ವೈವಾಹಿಕ ಸಂಬಂಧಕ್ಕೂ ಕೂಡ ಇನ್ ಜನರಲಿ ಒಳ್ಳೆಯದಲ್ಲ. ಹಾಗೂ ನಮ್ಮ ದೇಶಕ್ಕೂ ಕೂಡ ಅದು ಒಳ್ಳೇದಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಕುಂಡಲಿಯ ಪ್ರಕಾರ ನೋಡಕ್ ಹೋದ್ರೆ ಅಲ್ಲಿ ಲಗ್ನಾಧಿಪತಿ ಹಾಗೂ 6ನೇ ಮನೆ ಅಧಿಪತಿ ಆಗ್ತಾನೆ ಶುಕ್ರ ಗ್ರಹ. ಸೊ ಹಾಗಾಗಿ ಎಲ್ಲೂ ಸಹ ಕೆಲವು ನಾವು ನೆಗೆಟಿವ್ ರಿಸಲ್ಟ್ಸ್ ನ ಈ ಸಮಯದಲ್ಲಿ ಸೆಪ್ಟೆಂಬರ್ 2ರಿಂದ ಸೆಪ್ಟೆಂಬರ್ 6ರವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು. ಏನೇನಾಗಬಹುದು ಅನ್ನೋದಕ್ಕೆ ನಾನು ಡೀಟೇಲ್ ವಿಡಿಯೋ ಮಾಡಿದೀನಿ ನೋಡಿ. ಅಶ್ವಿನ್ಸ್ ಅಸ್ಟ್ರಾಲಜಿ ಆನ್ ಯೂಟ್ಯೂಬ್, ಲಿಂಕ್ ಆನ್ ಬಯೋ.